ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಕಡಲೆಕಾಳು ಆಯ್ತಾ ಇದ್ದೀನಿ. ಸಾಂಬಾರು ಬೀಜ ಉರಿಬೇಕು, ಎಲ್ಲ ಆದಿಟ್ಟಿದ್ದೀವಿ. ಇವಾಗ ಕಡಲೆಕಾಳಲ್ಲಿ ಒಂದೊಂದು ಕಲ್ಲಿರುತ್ತೆ ಅಂದ್ಬಿಟ್ಟು ಆಯ್ತಾ ಇದ್ದೀನಿ. ಯಾಕೆ ದೂರ ಹೋಯ್ತವಳೆ? ಜಾಗ ಕೊಡ್ತಾ ಇರೋದ ಪಪ್ಪನ ಕೈಲಿ ಮನಸ್ಕೊಂಡಿರೋದ? ಸರಿ, ಯಾರವ ಬಂತಂಗ್ ಕೊಟ್ಟಿರೋದು? ಯಾರವ ಬಂತ ಕೊಟ್ಟಿರೋದು? ತಾತ ಹಾಲು ಕುಡಿಬೇಡ ನೀನು, ಇಂಥವೆಲ್ಲ ತಿನ್ನು, ಒಣಗೋಗಂತವನ. ಸರಿ, ಪಪ್ಪನ ತಾತನ ಇವಾಗ ಅಮ್ಮನ ಅವತ್ತು ಇದನ್ನ ನೋಡಿ ಸಾಂಬಾರ್ ಬೀಜ ತಂದಿಟ್ಟಿತ್ತಲ್ಲ ಅಣ್ಣ ಅನ್ಕೊಂಡೆ ಅವತ್ತು. ಇಲ್ಲ ಅಂದ್ರೆ ಯಾಕೆ ಸಾಂಬಾರ್ ಬೀಜ ತಂದಿಟ್ಟವ್ರು ಇಲ್ಲೇ ಅಂತ. ಏನ್ಗ ನಿನ್ನೆ ಕಾಸಿದ ನೀರು ಬಿಟ್ರಿ ಇವತ್ತು ನೀರು ಕಾಯಿಸ್ಬೇಕಾ? ಹೋಗಿ ಕಾಯಿಸ್ಕೆ ಹೋಗಿ. ನಾನು ಹೇಳಿಲ್ವಾ ಕಾಯಿಸಿದ ತಕ್ಷಣ ಮಾಡ್ಕ ಅಂತ? ಮತ್ತೆ ನನಗೆ ಹೇಳ್ತೀಯ? ಅಮ್ಮ ಪಲಾವ್ ಮಾಡೋಕ್ಕೆ ಮರ್ದ್ಗೆಣ್ಸು ಸ್ವೀಟಾ ಇಲ್ಲ ಸಪ್ಪೆನಾ? ಸ್ವೀಟು ಕಣಮ್ಮ, ಈಟಲ್ಲ, ಸಿಹಿ ಅಂಶ ಇರುತ್ತೆ. ಮರ್ದ್ಗೆಣ್ಸು ತಿನ್ಬೇಡ ಇವಾಗ. ಅಲ್ಲ, ಈಗ ಅಮ್ಮ ರೊಟ್ಟಿ ಮಾಡ್ತೀವಲ್ಲ ಹಂಗೆ ಉಪ್ಪು ಖಾರ ಹಾಕ್ಯಂಡು ಪಲ್ಯ ಥರ ಮಾಡ್ಕೊಳಕ್ಕೆ ಅಂತ ನಮಗೆ ಪಲಾವಿ ಕಟ್ ಮಾಡಿ ಇಟ್ಟೈತೆ. ಇದು ಎಷ್ಟು ಒಂದು 3-4 ದಿವಸ ಆಯ್ತಲ್ವಾ? ಸಪ್ರೇಟಾಗಿ ಅಮ್ಮ ಮಾಡ್ತಿರೋದು ಇವಾಗ. ಅದ್ರ ಜೊತೆ ಏನು ಆಲೂಗಡ್ಡೆ ಹಾಕ್ತೀನಮ್ಮ? ಇಲ್ಲ ಬೀನ್ಸು ಆಲೂಗಡ್ಡೆ ತಗೋ ಸ್ವಲ್ಪವಾ. ಅಲ್ಲ, ಅದಕ್ಕೆ ಬೀನ್ಸ್ ಸ್ವಲ್ಪ ಮಿಕ್ಸಲ್ಲಿ ಹಾಕದಾರ ಹಾಕು. ಏನಮ್ಮ? ಎಲ್ಲಿಗೆ ಬರಲಿ, ನನ್ನ ಕೆಲಸ ನೋಡಲ್ಲಿ. ಕಡಲೆಕಾಳು ಆದಿಡ್ಬೇಕು, ಸಾಂಬಾರು ಬೀಜ ಉರಿಬೇಕು. ಅಲ್ಲ, ನೀನು ಇವತ್ತು ಉರಿಲಿಲ್ಲ ಅಂದ್ರೆ ಮತ್ತೆ ಯಾವಾಗಲೂ ಉರಿಯೋಕ್ಕಾಗಲ್ಲ. ಇನ್ನೊಂದು ತಿಂಗಳು ಕಣ್ಣು ಆಪ್ರೇಷನ್ ಆದರೆ. ಓಕೆ ಗೈಸ್, ಪಲಾವ್ ಮಾಡ್ತಾಯಿದ್ದೀವಿ. ಅಮ್ಮಗೆ ರೊಟ್ಟಿ ಮತ್ತು ಮರ್ಗೆಣ್ಸಿನ ಪಲ್ಯ. ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಜೋಳ ಬರಲೇ ಇಲ್ಲ. ಅವತ್ತು ಉಳಿದ್ವಲ್ಲ, ಉಳ್ಸಿ ಹಾಕಿದ್ವಲ್ಲ. ಇವತ್ತು ಮತ್ತೆ ಉಳಿಸ್ಬಿಟ್ಟು ಜೋಳ ಹಾಕ್ತಿದ್ರಿ. ಅದಕ್ಕೆ ಇವಾಗ ಹೋಗಿ ತಗೊಬಂದು ಸಕ್ಕರೆ, ಜೋಳ, ಕಾಫಿ ಪುಡಿ ಎಲ್ಲ. ಮೇಡಮ್ ಅವರು ಏನವ ಬಂಗಾರಿ? ಅದಾ ಜೋಳ ಹಾಕಕ್ಕೆ ಕಣ್ಮ ಹೊಲಕ್ಕೆ ಬೂಗೆ. ಓಕೆ, ತಿನ್ನೋಗಿ ಬೇಗ ಬೇಗ. ನಾನುವೇ ತಗೋಗೋದಲ್ಲ, ಇದನ್ನೇ ಜೋಳ ಹಾಕೋದು ಹೊಲಕ್ಕೆ. ಬೂವಿಗೆ ಮೇವು ಕುಯ್ಕಿ ಬತ್ತೀವಲ್ಲ, ಅವಾಗ ಈ ಜೋಳ ಹಾಕಿರೇನೆ ಬೂವಿಗೆ ಮೇವು ಬರೋದು. ಓಕೆ, ನೀವು ಕುತ್ಕೊಂಡು ತಿಂದಾಗ ಒಂದು ಲೋಟ ಹಾಲು ಕೊಡ್ತೀನಿ, ಹಾಲು ಕುಡೀರಂತೆ. ನಾವು ಪಟ ಪಟ ಅಂತ ನೀರು ಬಿಡೋದಕ್ಕೆ ತಿಂಡಿ ಮಾಡ್ತೀವಿ. ಓಕೆ, ಅಲ್ಲಿ ಕುತ್ಕೊಂಡು ತಿನ್ನಿ. ತೊಟ್ಟಿ ಅದು ಆಫ್ ಮಾಡೋಕ್ಕೆ ಟೈಟ್ ಆಗ್ಬಿಟ್ಟೈತೆ. ವಿಡಿಯೋ ಮಾಡೋದು ನಾನು ಮಾಡ್ತಾನೆ ಇಲ್ಲ. ತೊಟ್ಟಿ ಕ್ಯಾಪ್ ಹಾಕ್ತಾಯಿದ್ದೀನಿ. ಎಲ್ಲ ಮುಂಗಡೆಲ್ಲ ತೊಳ್ಕೊಂಡು ಒಳಗಡೆ ತಿಂಡಿ ಹೋಗೋಣ ಅಂತ ಎಲ್ಲ ಮಾಡ್ತಾ ಇದ್ದೀವಿ. ಮುಂದೆಲ್ಲ ತೊಳಿತೀವಿ ನೋಡಿ. ಮೆದ್ವಾಗ ಮುಂದೆ ಯಾಕೆ ತೊಳೆದು ಹೊಟ್ಟಿ ಎಲ್ಲವ ಇದು ಮಾಡೋಕ್ಕೆ ದಿನ ರಂಗೋಲಿ ಬಿಡ್ಬೇಕಂತ ಕಮೆಂಟ್ ಮಾಡ್ತಾರೆ ಗೈಸ್. ರೋಡಿನ ತೊಳಿಬಾರ್ದ, ರಂಗೋಲಿ ಬಿಡಬಾರ್ದ ಕೇಳಿ ಕಮೆಂಟ್ ಹಾಕಿ. ಯಾಕೆ ಇದು ಮಾಡಿದ್ರೆ ಹಿಂಗೆ ಮಾಡ್ತೀರಾ ಅಂತ. ನಮ್ಮ ಮೆದ್ವಾಗ ಕಟ್ ಮಾಡಿ ವೀಡಿಯೋ ಮಾಡ್ತಾರೆ, ನಮ್ಗೆ ಗೊತ್ತಾಗ್ತಿಲ್ಲ. ಏನು ಮಾಡ್ತಿದ್ಯಾ ಸರಿ? ಗೆಣಸಿನ ಪಲ್ಯ ಮಾಡ್ತಿದ್ದೀವಿ. ಗೆಣಸ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀವಿ. ಸ್ವಲ್ಪ ಒಂದು ಆಲೂಗಡ್ಡೆ, ಸ್ವಲ್ಪ ಬೀನ್ಸು ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀವಿ. ಬೇಯಿ ಥರ ಮಾಡು ಅಂತ. ನಮಗೆ ಪಲಾವು ರೆಡಿ ಇದೆ. ಮಾಡೋದು ಗೆಣಸಿನ ಪಲ್ಯ, ರೊಟ್ಟಿ, ಪಲಾವ್ ಇವತ್ತು ತಿಂಡಿಗೆ. ನೀವು ಮಲ್ಗೆಣ್ಸು ಮಾಡೋದಾದ್ರೆ ಹಂಗೆ ಒಗ್ಗರಣೆ ಹಾಕಿ ಮಾಡೋಣ ಅಂದ್ಕೊಂಡೆ. ಅಮ್ಮ ಸ್ವಲ್ಪ ಗ್ರೇವಿ ಹಾಕ್ಬಿಟ್ಟು ಮಾಡಿ ಅಂದರು. ಹಾಗಾಗಿ ಬೆಂದಿದೆ. ವಿಷಲ್ ಹಾಕಿಸ್ಕೊಂಡಿದ್ದೇವೆ ಎರಡು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಖಾರ ಹಾಕ್ಬಿಟ್ಟು ಮಾಡ್ತೀನಿ. ರೊಟ್ಟಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸೊ ಹಂಗಾಗಿ ನಮಗೆ ಪಲಾವ್ ರೆಡಿ ಇದೆ. ರೊಟ್ಟಿ ಬೇಡ ಅಂದ್ಬಿಟ್ಟು ಪಲಾವ್ ಮಾಡ್ಕೊಂಡಿದ್ದೀವಿ. ಪಲಾವ್ ಹೆಂಗೈತೆ ಯಜಮಾನ್ರೆ?
ಪಲ್ಯ ಚೆನ್ನಾಯ್ತೇನಮ್ಮ? ಹಾಂ, ರೊಟ್ಟಿ ಗೊತ್ತೂ ಚೆನ್ನಾಯ್ತಾ? ಅವು ರೊಟ್ಟಿ ಊದಿತ್ತಲ್ವಾ? ಬೆಂದಿತ್ತು ಕಣಮ್ಮ, ಊದಿರೋದು ಕಣಮ್ಮ. ಹಾಂ, ರಾಗಿ ರೊಟ್ಟಿ ಹಂಗೆ ಮರ್ಗೇನು ಸಿಂಪಲ್ಯ ಚೆನ್ನಾಗಿ ಬಂದೈತಲ್ಲ. ನಾನು ಒಂಚೂರು ತಿಂದ್ಬಿಟ್ಟು ನೋಡಬೇಕು. ಇವರು ಟೇಸ್ಟ್ ನೋಡಿ ಚೆನ್ನಾಯ್ತ ಪಲ್ಯ. ಅವ್ರು ಅಷ್ಟೇ ಹೇಳೋದು. ಕತ್ತೆ ಎತ್ತಕ್ಕಲ್ಲ, ಏನು ಮಾಡೋಕ್ಕಲ್ಲ. ಓಕೆ, ಕೊಡುಗೆ ಕಸ ಗುಡ್ಸೋಣ ಅಂತ ಹೋಗಿದ್ವಿ. ನನ್ನ ಮಗಳು ದಿನ ಬರಳು ಕೊಡುಗೆ ಕಸ ಗುಡ್ಸೋಕ್ಕೆ. ದಿನ ಅವಳು ನೋಡೋಳು ನಾನು ಯಾವ ಥರ ಗುಡಿಸ್ತಿದ್ದೆ, ಯಾವ ಥರ ಮಾಡ್ತಿದ್ದೆ, ಹೆಂಗೆ ಏನು ಎತ್ತ ಅಂತ. ಅದಕ್ಕೆ ಇವತ್ತು ನನ್ನ ಮಗಳು ಬೇಡ ಅಂದ್ರೂ, ಇಲ್ಲ ಮಮ್ಮ ನಾನೇ ಗುಡಿಸ್ತೀನಿ, ನಾನೇ ಮಾಡ್ತೀನಿ, ನಿಂಗೆ ಹೆಲ್ಪ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹಿಂಸೆ ಮಾಡಿ ಫೋರ್ಸ್ ಮಾಡಿಸ್ಕೊಂಡ್ಲು ಗೈಸ್. ನಾನೇ ಕೊಡುಗೆ ಕಸ ಗುಡಿಸ್ತೀನಿ ಅಂತ. ಇವಾಗ ಹೆಂಗಾಗುತ್ತೆ ಅಂದರೆ ನೋಡಿ, ಇದೇ ಉದಾಹರಣೆ. ಮಕ್ಕಳು ಮುಂದೆ ನಾವು ಎವ್ರಿಡೇ ಯಾವ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ, ನಾವು ಯಾವ ಥರ ಇರ್ತೀವಿ, ನಮ್ಮನ್ನು ನೋಡಿ ಹೆಂಗೆ ಕಲಿತೇವೆ ಅನ್ನೋದಕ್ಕೆ ನಮ್ಮ ಚರಿನೇ ಸಾಕ್ಷಿ. ನಿಜವಾಗ್ಲೂ ಹೇಳ್ಬೇಕು ಅಂದರೆ, ಅವಳು ದಿನ ನೋಡ್ತಿದ್ಲಲ್ಲ, ಇವತ್ತು ನಾನೇ ಗುಡಿಸ್ತೀನಿ ಮಮ್ಮ, ಹೆಲ್ಪ್ ಮಾಡ್ತೀನಿ, ನಂಗೆ ಗುಡ್ಸೋಕೆ ಬರುತ್ತೆ ಮಮ್ಮ, ನೀವು ಕೊಡಿ ಅಂದ್ಬಿಟ್ಟು ಇಸ್ಕೊಂಡ್ಲು ಪೊರ್ಕೆನ. ಇಸ್ಕೊಂಡಿಲ್ಲ ಅಂದರೆ ನೀವು ಎತ್ತಾಕಿ ಮಮ್ಮ, ನಾನು ಗುಡಿಸ್ತೀನಿ, ಸಗಣಿ ಎತ್ತಾಕಿ ಅಂತ. ನಂಗೆ ನಿಜ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ನಾವು ಮಕ್ಳು ಮುಂದೆ ದಿನ ಹೆಂಗಿರ್ತೀವಿ ನಮ್ಮನ್ನು ನೋಡಿ ಕಲಿತವೆ. ಮಿರರ್ ಥರ, ಕನ್ನಡಿ ಥರ. ಅವಕ್ಕೇನೋ ಗೊತ್ತಿರಲ್ಲ, ಬಟ್ ಅವು ತಲೆಯೊಳಗೆ ಹೋಗೋದೇನೋ ಇನ್ನೊಬ್ರು ನೋಡಿನೇ ಕಲಿಯೋದು ಚಿಕ್ಕ ವಯಸ್ಸಲ್ಲಿ. ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಅಂತ. ಹಂಗಾಗಿ ನಮ್ಮ ಮಕ್ಳು ಮುಂದೆ ಎಷ್ಟು ಕೇರ್ಫುಲ್ಲಾಗಿ, ಎಷ್ಟು ಜೋಪಾನವಾಗಿರಬೇಕು ಅಂತ ಅಂದರೆ ಅಷ್ಟೇ ಕೇರ್ಫುಲ್ಲಾಗಿರಬೇಕು ನಾವು. ಯಾಕಂದ್ರೆ ನಮ್ಮನ್ನು ನೋಡೇ ಕಲಿಯೋದ್ರಿಂದ ನಾವು ಅವ್ರ ಜೊತೆ ಹೆಂಗಿರಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಬಿಡ್ಬೇಕು. ನಮ್ಮನೇಲಿ ಮಕ್ಕಳಿದ್ದಾರೆ ಅಂದರೆ ನಮ್ಮನೆ ವಾತಾವರಣ ಹೆಂಗಿರಬೇಕು, ಮಕ್ಕಳು ಮುಂದೆ ಜಗಳ ಆಡಬಾರ್ದು, ಮಕ್ಕಳು ಮುಂದೆ ಬೈಬಾರ್ದು, ಮಕ್ಕಳು ಮುಂದೆ ಹೆಂಗೆ ಡೀಸೆಂಟಾಗಿ ಬಿಹೇವ್ ಮಾಡಬೇಕು, ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು. ನಾವೇನು ಹೇಳ್ಕೊಡ್ತೀವಿ, ಒಂದು ದಿವ್ಸ ಕೇಳಲ್ಲ, 2 ದಿವ್ಸ ಕೇಳಲ್ಲ, ಕಂಟಿನ್ಯೂಸ್ ನಾವು ಹಂಗೆ ಅದೇ ಥರ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಅವು ಅದೇನೇ ಕಲಿತವೆ. ಹೆಲ್ಪಿಂಗ್ ನೇಚರು, ಇದು ಮಾಡೋದು, ನಾವು ಯಾವ ಥರ ಇರ್ತೀವಿ ಅದೇ ಥರ. ನೋಡಿ ನನ್ನ ಮಗಳು ನೋಡಿ 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 ಅವಳೇನೆ ಇದು ಮಾಡ್ತಾಳೆ. ಮಮ್ಮ ಸಗಣಿ ಬತ್ತಾಯಿಲ್ಲ, ಸಗಣಿ ಬಚ್ಚೋಕ್ಕೆ ನಾನೆಲ್ಲ ಕಸ ಗುಡಿಸ್ತೀನಿ ಅಂತ ಅಂತಿದ್ಲು. ಬೇಡ ಕೊಡವ, ನಾನು ಗುಡಿಸ್ತೀನಿ. ಇಲ್ಲ ಮಮ್ಮ ನಿಮಗೆ ಬ್ಯಾಕ್ ಪೇನು, ನಾನು ಗುಡಿಸ್ತೀನಿ ಬಿಡಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ ಒಂದು ಹೆಲ್ಪಿಂಗ್ ನೇಚರ್ ಬರುತ್ತೆ. ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾಳೆ, ಅದನ್ನ ಹೆಲ್ಪೇ ಇಲ್ಲ. ಬಟ್ ಅದ್ರಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಯ್ತಿಲ್ಲ. ಅವ್ರು ಟಿ ವಿ ಹಾಕ್ಕೊಂಡಿದ್ರೆ ಸ್ವಲ್ಪ ಮಾತಾಡೋದು ಕಾಮಿಡಿ ಥರ ಇತ್ತು. ಬಿಡಿ ಮಮ್ಮ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ. ನೋಡಿ ಎಷ್ಟು ನೀಟಾಗಿ ಕಸ ಗುಡಿಸ್ತಾವಳೆ ಅಂದರೆ, ನಾನು ಗುಡಿಸ್ತೀನಿ ಮಮ್ಮ ಅಂದ್ಬಿಟ್ಟು ಅವ್ಳ ಕೈಲಾದಷ್ಟು ಎಷ್ಟು ನೀಟಾಗಿ ಕಸ ಗುಡಿಸ್ತಾಳೆ ನೋಡಿ. ನಾವು ಗುಡಿಸೋದೆಲ್ಲ ನೋಡಿದ್ದೆಲ್ಲ ಹಂಗೆ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳು ಮುಂದೆ ನಾವು ಹೆಂಗಿರ್ತೀವಿ ಅದೇ ಥರ ಮಕ್ಕಳು ಬುದ್ಧಿ ಕಲಿತವೆ ಗೈಸ್. ಓಕೆ, ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.